What an amazing performance, Anika. Thank you so much. And thank you very much. Wow. That was such a wonderful performance. So now let's see who's next. And it is none other than Kamali. ನಾನಾ ಅಯ್ಯೋ ಸರ್ ನನಗೆ ಇಂಗ್ಲೀಷ್ ಎಲ್ಲ ಬರೋಕ್ಕಿಲ್ಲ ಸರ್. ಅರೆ ನೀವು ಅಲ್ಲಿ ಹೋಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ಏನೂ ಇಲ್ಲ. ನಿಮ್ಗೇನು ಗೊತ್ತೋ ಅದನ್ನು ಪರ್ಫಾರ್ಮ್ ಮಾಡಿದ್ರೆ ಸಾಕು. ಸರಿ, ನಿಮ್ಗಿಷ್ಟ ಇಲ್ಲ ಅಂದರೆ ಹೋಗಬೇಡಿ, ನಾನು ಹೋಗಿ ಮಾತಾಡ್ತೀನಿ. ಸರ್ ಬೇಡ ಸರ್, ನಾನು ಹೋಗ್ತೀನಿ. ಶೋರ್? ಹ್ಞೂ ಸರ್, ಇವತ್ತು ನಾನು ಹೋಗದೆ ಭಯ ಬಿದ್ದರೆ ಇನ್ಯಾವತ್ತೂ ಸ್ಟೇಜ್ ಮ್ಯಾಗೆ ಹೋಗೋದೇ ಇಲ್ಲ. ನಾನು ಹೋಗ್ತೀನಿ ಸರ್. So what are you going to perform, Kamali? Oh, sorry. ಕಮಲಿ ಅವರೇ, ನೀವು ಇವತ್ತು ಏನು ಪರ್ಫಾರ್ಮ್ ಮಾಡಕ್ಕೆ ಹೊರಟಿದ್ದೀರಾ? ಇವತ್ತು ನೀವು ಯಾರು ಕೇಳ್ದೇ ಇರೋದನ್ನ ನಾನು ಹೇಳ್ತೀನಿ. ಕಾವೇರಿಯಿಂದ ಗೋದಾವರಿ ಮೆರೆದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳಿಯ ವಿಲೀನ ವಿಷದ ವಿಷಯ ವಿಶೇಷಂ. ಪದನರಿದು ನುಡಿಯಲು ನುಡಿದುದ ನರಿದಾರಯಲು ಮಾರ್ಪರ ನಾಡವರ್ಗಲ್ ಚದುರರ ನಿಜದಿಂ ಕುರಿತೋದದೆಯು ಕಾವ್ಯ ಪ್ರಯೋಗಂ ಪರಿಣತ ಮತಿಗಳ್. ಇದು ನಮ್ಮ ಕರ್ನಾಟಕದ ಬಗ್ಗೆ ಕವಿರಾಜ ಮಾರ್ಗದಲ್ಲಿರೋ ಉಲ್ಲೇಖ. ಹಳೆಗನ್ನಡ
ಇದನ್ನ ನಿಮ್ಮಲ್ಲಿ ಏಟೋ ಜನ ಕೇಳು ಇರಕ್ಕಿಲ್ಲ. ಸ್ಟೇಜ್ ಎತ್ತಕ್ಕೂ ಮೊದಲು ನಂಗೆ ಇಂಗ್ಲಿಷ್ ಬರಕ್ಕಿಲ್ವಲ್ಲ ಅನ್ನೋ ಭಯ ಇತ್ತು. ಆದ್ರೆ ಇಂಗ್ಲಿಷ್ ಸರಿಯಾಗಿ ಬರಕ್ಕಿಲ್ಲ ಸರಿ, ಕೈ ಹಿಡಿದು ನಡ್ಸೋ ಕನ್ನಡ ಆಯ್ತಲ್ಲ. ಈ ಸ್ಟೇಜ್ ಮಾತ್ರ ಅಲ್ಲ, ಎಲ್ ಬೇಕಾದ್ರೂ ಅತಿ ಧೈರ್ಯವಾಗಿ ಮಾತಾಡ್ತೀನಿ. ನನ್ ಜೊತೆ ನನ್ ಕನ್ನಡ ಇರೋ ಗಂಟ. ಸೂಪರ್ ಅಕ್ಕೋ. Kamali, 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 Kamali. ಗುರುಗಳು ಹಾಗಂದ್ರ? ಹೋ ಅನ್ಪೂರ್ಣ, ಅಯ್ಯೋ ನಾನು ಕೂಡ ಆ ದಿನಾನೇ ಮರ್ತ್ಬಿಟ್ಟಿದ್ದೆ ಅಂತೀನಿ. ಮದುವೆ ಅನ್ನೋದು ಎರಡು ಜೀವಗಳ ಬೆರೆಯುವಂಥ ಸಂಬಂಧ. ಅದನ್ನೇ ನಾವು ತುಂಬಾ ಅವಸರವಾಗಿ ಮಾಡಿ ಮುಗಿಸ್ಬಿಟ್ಟಿದೀವಲ್ಲ. ಶಾಸ್ತ್ರಗಳು ಯಾವುದು ಸರಿಯಾಗಿ ನಡೆದೇ ಇಲ್ಲ ಅನ್ಪೂರ್ಣ. ನೀನು ಗಮನಿಸಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ, ಇತ್ತೀಚೆಗಂತೂ ಚಂದ್ರು ಊರ್ಮಿಳ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಅವರಿಬ್ಬರ ಮಧ್ಯೆ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅನ್ನೋ ಹಾಗೆ ನಡ್ಕೊಳ್ತಾ ಇದ್ದಾರೆ. ನಾವು ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಮನೆ ಬುನಾದಿನೇ ಸರಿ ಇಲ್ಲದೆ ಬಿಲ್ಡಿಂಗ್ ವೀಕ್ ಇದೆ ಅಂತಂದ್ರೆ ಹೇಗಲ್ವಾ ಅನ್ಪೂರ್ಣ? ಅದಕ್ಕೆ ಶಾಂತಿ ಹೋಮದ ಜೊತೆಗೆ ಮರು ಮದುವೆನೂ ಹಮ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗತ್ತೆ ಅಂತ ನಾನು ಹೇಳ್ತಾ ಇಲ್ಲಪ್ಪ, ಗುರುಗಳು ಹೇಳಿದ್ರು. ಹೇಳೋ ವಿಷಯ ಒಳ್ಳೇದ್ರ ಥರ ಕಂಡ್ರು ಅವಳೇನೋ ಸಂಚು ಹಾಕಿರ್ತಾಳೆ ಅನ್ಪೂರ್ಣ. ಅವಳ ಮಾತನ್ನ ಕೇಳಬೇಡ. ಚಂದ್ರುಗೂ ಊರ್ಮಿಳಾಗೂ ಮರುಮದುವೆ ಮಾಡಿಸಿ ಅವಳಿಗೆ ಇನ್ನೂ ದಕ್ಕದೇ ಇರೋ ಅಧಿಕಾರದ ಮರುಸ್ಥಾಪನೆ ಮಾಡೋ ಸಂಚು ಅವಳದು. ಗುರುಗಳೇ ಹೇಳಿದ್ದಾರೆ ಅಂದಮೇಲೆ ಇದರಲ್ಲಿ ಯೋಚನೆ ಮಾಡೋದೇನಿದೆ ಕಾಮಿನಿ? ಬೆಳಿಗ್ಗೆನೆ ಹೋಗಿ ಗುರುಗಳ ಹತ್ರ ಯಾವಾಗ ಮಾಡಬಹುದು ಈ ಕಾರ್ಯನ ಅಂತ ಕೇಳ್ಕೊಂಡು ಬರ್ತೀನಿ. ಹಾಗೆ ಚಂದ್ರಿಗೂ ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ಅಯ್ಯೋ ಬೇಡ ಬೇಡ ಅನ್ಪೂರ್ಣ. ಹೇಳ್ವಾ? ಯಾಕೆ? ಚಂದ್ರಿಗೆ ಹೇಳಿದ್ರೆ ಏನಾಗುತ್ತೆ ಕಾಮಿನಿ? ಚಂದ್ರು ಹತ್ರ ಅಲ್ಲ, ಮತ್ತೆ ಗುರುಗಳ ಹತ್ರ ಹೋಗಿ ಯಾಕೆ ಕೇಳೋದು ಅಂತ ಅಷ್ಟೇ. ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಅಲ್ವಾ? ತೊಂದರೆ ಏನಿದೆ? ಯಾವ ದಿನ ಮಾಡಬೇಕು ಅಂತನಾದ್ರೂ ಕೇಳ್ಕೋಬೇಕಲ್ವಾ? ಅದು ನಾನೇನು ಹೇಳ್ತೀನಿ, ಚಂದ್ರನೇ ಬಂದಿರಬೇಕು. ಬಂದೆ. ಸರ್, ಎಲ್ಲರೂ ಬರಲಿ, ಆಮ್ಯಾಕೆ ಹೊರಡುಮಾ? ಹೊರಡೋದಾ? ಮತ್ತೆ ಅಲ್ಲ ಕಮಲಿ ಅವರೇ, ಇದು ಮೋಸ ಅಲ್ವಾ? ಅನಿಕಾ ಕೊಟ್ಟಿದ್ದ ಪ್ರಾಮಿಸ್ನ ಉಳಿಸ್ಕೊಂಡ್ರಿ, ಮತ್ತೆ ನನ್ನ ಕತೆ ನಿಮ್ದ? ಹಾ, ನೀವು ನನ್ನ ಜೊತೆ ಬರ್ತೀನಿ ಅಂದಿದ್ರಲ್ಲ.
ಅದನ್ನೀಗ ನೀವು ನೆರವೇರಿಸಲೇಬೇಕು. ಅಯ್ಯೋ ಸರ್, ಅದೇ ಅಲ್ವರ ಇದು. ಹಾಗೆಲ್ಲ ನಾನು ಒಪ್ಪಲ್ಲಪ್ಪ. ನಮಗೆ ಅಂತ ಸ್ವಲ್ಪ ಎಕ್ಸ್ಕ್ಲೂಸಿವ್ನೆಸ್ ಬೇಡವಾ? ಮತ್ತು ಅವರೆಲ್ಲ ಹೆಂಗೋಯ್ತಾರೆ ಸರ್? ನಮ್ಮ ಜೊತೆ ಒಟ್ಟಿಗೆ ಬಂದವರು. ನಾವೀಗ ಅರೆ ಇರಿ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ರಚನಾ, ಅನಿಕಾ ಇಬ್ಬರ ಹತ್ರನೂ ಕಾರಿದೆ, ಅವ್ರು ಹೋಗ್ತಾರೆ. ನಾವು ಹೋಗೋಣ ಬನ್ನಿ. ಅರೆ ಬನ್ನಿ ಕಮಲಿ ಅವರೇ, ಬನ್ನಿ. ಲಡ್ಡು ಬಂದು ಬಾಯಿಗೆ ಬಿತ್ತ ಬೇಬಿ. One second. ಕಮಲಿ ಅವರೇ, ಹೇಗಿದೆ? ನೀವು ಬರ್ತಿದ್ದೀರಾ ಅಂತ ಗೊತ್ತಾದ್ಮೇಲೆ ಎಲ್ಲ ಹೂಗಳು ಸರೆಂಡರ್ ಆಗ್ಬಿಟ್ಟಿವೆ. ನಿಮ್ಮ ಕಾಲಿಟ್ಟು ಅಷ್ಟು ಹೂಗಳಿಗೆ ಮೋಕ್ಷ ಕೊಟ್ಬಿಡಿ ಪ್ಲೀಸ್.
ಕಣ್ಣಲ್ಲಿರೋ ಮಾತು ನನ್ನ ಕಿವಿಗೆ ಬೀಳೋದು ಯಾವಾಗ? ಈ ಪ್ರೀತಿನ ನನ್ನ ಮಾತಲ್ಲಿ ಹೆಂಗೆ ಹೇಳಲಿ ಸರ್? ಈಗ ನನಗೆ ಕೇಳಿಸಿದ್ದು ನಿಜನಾ? ಏನು ಹೇಳಲೇ ಇಲ್ಲ. ಅಲ್ಲ, ಇದ್ರ ಬಗ್ಗೆ ಏನಂತ ಹೇಳಲಿ ಸರ್? ಪದ್ಗಳೇ ಇಲ್ಲ. ಸ್ಯಾನೆ ಸಂದಾಗೈತೆ. ಏನೋ ಹೇಳ್ತಿದ್ರಿ, ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ. ಸ್ಯಾನೆ ಸಂದಾಗಾಯ್ತಾ? ಅದೇ ಕಮಲಿ ಅವರೇ, ನೀವು ನಾಚಿಕೊಂಡ್ರೆ ಕ್ಯಾಂಡಲ್ ಬೆಳಕು ಕೂಡ ನೃತ್ಯ ಆಡ್ತಿದೆ. ಗುಟ್ಟಾಗೊಂದು ವಿಷಯ ಹೇಳ. ಥಾಮಸ್ ಆಲ್ವಾ ಎಡಿಸನ್ ಅಷ್ಟೊಂದು ಕಷ್ಟಪಟ್ಟು ಬಲ್ಬ್ನ ಕಂಡಿಡ್ದಂತೆ. ಯಾಕೆ ಗೊತ್ತಾ? ಕೇಳಿದ್ದೀರಾ? ಹ್ಞೂ ಸರ್, ಕೇಳಿವ್ನಿ. 1000 ಗೀತ ಪ್ರಯತ್ನ ಮಾಡಿ ಸೋತ್ರುವೆ ಛಲ ಬಿಡದೆ ಕಂಡಿಡಿದ್ರಂತೆ. ಹಾಂ, ಅದೇ. ಯಾಕೆ ಗೊತ್ತಾ? ಯಾಕೆ ಸರ್? ಎಡಿಸನ್ಗೆ ನಿಮ್ಮಂಥ ಗರ್ಲ್ ಫ್ರೆಂಡ್ ಸಿಕ್ಕಿರ್ಲಿಲ್ವಲ್ಲ, ಅದಕ್ಕೆ. ಏನು? ಅವನೇನಾದರೂ ನಿಮ್ಮನ್ನ ಹೀಗೆ ಕ್ಯಾಂಡಲ್ ಲೈಟಲ್ಲಿ ಏನಾದ್ರು ನೋಡಿದಿದ್ರೆ ಅಪ್ಸರೇನ ಹೀಗೆ ನೋಡೋದೇ ಚಂದ, ಆರ್ಟಿಫಿಷಿಯಲ್ ಬೆಳಕೆಲ್ಲ ಬೇಡ ಅಂತ ಸುಮ್ಮನಾಗೋಗ್ತಿದ್ದ. ಸುಮ್ಕಿರಿ ಸರ್, ಏನೇನೋ ಹೇಳ್ತೀರಾ ನೀವು. ಇನ್ನೊಂದು ಗುಟ್ಟು ಹೇಳ. ಏನ್ ಬ್ಯಾಡ. ಅರೆ, ನಾಚಿಕೆನಾ? ಬಟ್ ಹಾಗೆ ಕಾಣ್ತಿದ್ಯಲ್ಲ. ಏನಿಲ್ಲ. ನಿಜವಾಗ್ಲೂ ನಾಚಿಕೆ ಎಲ್ಲ ಏನಿಲ್ಲ ಬಿಡಿ ಸರ್. ಹಾಗಾದ್ರೆ ಬನ್ನಿ, ಊಟಕ್ಕೂ ಮುಂಚೆ ಒಂದು ಡ್ಯಾನ್ಸ್. ಏನು ಸರ್? ಡಾನ್ಸ್ ಎಲ್ಲ ಆಗಕ್ಕಿಲ್ಲ ಸರ್, ಬ್ಯಾಡ. ಕಮ್ ಆನ್ ಕಮ್ಲಿ ಅವರೇ, ನನ್ನ ಪ್ರತಿ ಕ್ಷಣ ಕುಣಿಸೋ ನಿಮಗೆ ಡ್ಯಾನ್ಸ್ ಬರಲ್ಲ ಅಂದರೆ ಹೇಗೆ? ಇಲ್ಲ ಸರ್, ಅದು ನಂಗೆ ಡಾನ್ಸ್. ಋಷಿಗಳ ತಪಸ್ನ ಭಂಗ ಮಾಡೋದಕ್ಕೆ ಅಪ್ಸರೆಯರು ಡ್ಯಾನ್ಸ್ ಮಾಡ್ತಿದ್ರಂತೆ. ಈಗ ಋಷಿನೇ ಕೇಳ್ತಿದ್ದಾನೆ, ಅಪ್ಸರೆ ನೋ ಅನ್ನೋ ಹಾಗಿಲ್ಲ. ಆದ್ರೆ ಈ ಋಷಿ ತಪಸ್ ಮಾಡ್ತಿರೋದೇ ಅಪ್ಸರೆಗೋಸ್ಕರ ಅಲ್ಲೂರಾ?